पति ब्रह्मचारी ಒಂದು ಸಲ ನಿನ್ ಗಮನನ ಸರಿಯಾಗಿ ಕೊಟ್ಟು ನನ್ನ ಮಾತನ್ನ ಕೇಳಿಸ್ಕೊ. ಏನಂದ್ರೆ ನಾನು ಗೂಂಡ ಆಗಿದ್ದೆ, ಗೂಂಡ ಆಗಿದ್ದೀನಿ, ಗೂಂಡಾಗೆ ಇರ್ತೀನಿ. ಇನ್ಮೇಲೆ ನಾನು ಇನ್ನೂ ತಪ್ಪುಗಳನ್ನ ಮಾಡ್ತೀನಿ. ತಪ್ಪು ನಡೀತಾ ಇದ್ರೆ ಅಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀನಿ. ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ನಾನು. ಶುರು ಮಾಡಿದ್ದು ನೀವೇ ಅಲ್ವಾ ಮೇಡಮ್ ಅವರೇ, ನೀವೇ ಮಾಡಿದ್ದು. ಆದ್ರೆ ಈಗ ಈ ನಾಟಕನ ಮುಗಿಸೋದು ನಾನು. ಒಬ್ಬ ಗೂಂಡ ಮುಗಿಸ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಏಯ್, ಯಾಕೋ ಬಚ್ಚಿಟ್ಕೊಂಡಿದ್ಯಾ? ತಗೋಬಾ, ಕೊಡು. ಏಯ್, ಇವತ್ತು ನಾನು ಎಲ್ಲ ಲಿಮಿಟ್ನು ಕ್ರಾಸ್ ಮಾಡ್ತೀನಿ. ಇಷ್ಟು ದಿನ ಎಲ್ಲ ಜನರು ನನ್ನ ಹೆಸರು ಕೇಳಿದ್ರೆ ಹೆದರ್ಕೋತಾ ಇದ್ರು. ಆದ್ರೆ ಇನ್ ಮುಂದೆ ಬೈಕೋತಾರೆ, ಶಾಪ ಕೊಡ್ತಾರೆ ಎಲ್ರು. ಮತ್ತೆ ಇದೆಲ್ಲದಕ್ಕೂ ಕಾರಣ ನೀನಾಗಿರ್ತೀಯ. ನೀನು ಇನ್ಮೇಲೆ ಇರು ನನ್ನ ಜೊತೆ ಇದ್ದು ಮಾನ್ಗೆಟ್ಟ ರೌಡಿ ಹೆಂಡತಿಯಾಗಿ ಬದುಕ್ತೀಯ ನೀನು. ಏಯ್, ಅಲ್ಲಿ ನಿಂತ್ಕೊಂಡು ಏನೋ ಮುಖ ನೋಡ್ತಾ ಇದ್ರ? ಹೋಗ್ರ ಇಲ್ಲಿಂದ. ಶಾಬಾಷ್ ಮಗಳೇ, ಇವತ್ತು ಏನಾಯ್ತೋ ಈ ರೀತಿ ಯಾವತ್ತೂ ಆಗಿರಲಿಲ್ಲ. 47 ಗಂಟೆ 55 ನಿಮಿಷದಲ್ಲಿ ಸೂರಜ್ನ ನೀನು ಕಂಟ್ರೋಲ್ ಮಾಡಿಬಿಟ್ಟೆ ಕಣಮ್ಮ. ನನಗೆ ಇವತ್ತು ಒಂದು ಮಾತು ಖಚಿತ ಆಯಿತು ಕಣಮ್ಮ. ಇಷ್ಟು ಕಡಿಮೆ ಸಮಯದಲ್ಲಿ ಸೂರಜ್ ಅವನು ಹಿಡಿದಿಟ್ಕೊಂಡಿದ್ದಾನೆ ಅಂತ ಅಂದ್ರೆ ಇನ್ನು ತುಂಬಾ ದಿನ ದೂರ ಇಲ್ಲ ಅವನು ಅಡ್ಡದಾರಿಯಿಂದ ಸರಿಯಾದ ದಾರಿಗೆ ವಾಪಸ್ ಬರೋದಿಕ್ಕೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳಿಂದ ಅವನನ್ನ ಸುಧಾರಿಸೋದಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಆದ್ರೆ ಇವತ್ತು ನೀನು ಒಬ್ಬ ತಂದೆ ಕಣ್ಣಲ್ಲಿ ಹೊಸ ಬೆಳಕನ್ನ ಮೂಡಿಸಿದೀಯ ಮಗಳೇ. ಅಯ್ಯೋ 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 ಅಯ್ಯೋ, ಬೇಡ ಮಗಳೇ, ಅಳ್ಬೇಡ. ನೀನ್ ಈ ತರ ನನಗೆ ಭರವಸೆ ಕೊಟ್ಟು ನಿನ್ ಭರವಸೆನ ಕಳ್ಕೋಬೇಡ. ಈಗ ಸೋಲೋದಲ್ಲ, ಗೆಲ್ಬೇಕಮ್ಮ ನೀನು. ನೀನು ಮದುವೆ ಆಗಿ ನಿನ್ ಕರ್ತವ್ಯನ ನಿಭಾಯಿಸ್ತಿದ್ಯಾ ಅಂದ್ರೆ ನೀನ್ ಎಂತದೇ ಪರಿಸ್ಥಿತಿನೂ ನಿಭಾಯಿಸ್ತೀಯ ಮಗಳೇ. ನನಗೆ ಗೊತ್ತಿದೆ ಮಗಳೇ, ಈ ದಾರಿ ಅಷ್ಟು ಸುಲಭದ್ದಲ್ಲ ಅಂತ. ಸರಳ ಅತ್ತಿಗೆ, ನಿನ್ನ ತಂದೆ, ನಮ್ಮ ಬಡತನ, ಇದೆಲ್ಲ ನಿನ್ನ ದಾರಿಗೆ ಅಡ್ಡ ಬರ್ತಾನೆ ಇರುತ್ತೆ ಕಣಮ್ಮ. ಆದ್ರೆ ನೀನು ಇದನ್ನೆಲ್ಲ ದಾಟಿ ಖಂಡಿತವಾಗ್ಲೂ ನೀನು ನಮ್ಮ ಸೂರಜನ್ನ ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಕಣಮ್ಮ. ನಾನು ಒಂದು ಮಾತಂತೂ ಗ್ಯಾರಂಟಿ ಕೊಡ್ತೀನಿ ಮಗಳೇ, ನಮ್ಮ ಸೂರಜ್ ಅಂತ ಒಳ್ಳೆ ಹುಡುಗ ನಿನಗೆ ಭೂಮಿ ಮೇಲೆ ಎಲ್ಲೂ ಸಿಗಲ್ಲಮ್ಮ. ನನಗೆ ನನ್ನ ಹಳೆ ಸೂರಜ್ ವಾಪಸ್ ಬೇಕು. ನನ್ನ ಮಗ ವಜ್ರ ಕಣಮ್ಮ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪ. ನನ್ನ ಸೂರಜ್ನ ಸಂಬಂಧದ ಕಡೆ ಇಟ್ಟಿರೋ ಈ ಹೆಜ್ಜೆನ ನಾನು ವಾಪಸ್ ತಗೊಳ್ಳಲ್ಲ. ಕೆಲವೊಂದ್ಸಲ ನಾನು ಸೋಲ್ಬೋದು. ಆಗ ನೀವು ನಿಮ್ಮ ಈ ಮಗಳ ಕೈನ ಹಿಡ್ಕೊಂಡು ಆಶೀರ್ವಾದ ಮತ್ತೆ ಧೈರ್ಯನ ಕೊಡಿ. ನಾನು ನನ್ನ ಪ್ರಯತ್ನ ಮಾಡ್ತೀನಿ. ನಿಮ್ಮ ಈ ನಂಬಿಕೆ ಮತ್ತೆ ಭರವಸೆ ಒಡಿದೇ ಇರೋ ಹಾಗೆ
ಪ್ರತಿ ಸಲನೂ ತುಂಬ ಕಾಳಜಿ ತಗೊಂಡಿದ್ದಾಳೆ ಅವಳು ಊಟ ಮಾಡೋದಕ್ಕೂ ಮುಂಚೆ ನನಗೆ ಊಟ ಮಾಡಿಸ್ತಾ ಇದ್ರು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಒಬ್ಬಂಟೇನೋ ಫೀಲ್ ಬರ್ದಿರೋ ಹಾಗೆ ಜೊತೆ ಇದ್ದವಳು ಅವಳು. ಅಂತೊಳ್ಳ ಒಂದು ಪ್ರಮಾಣಕ್ಕೋಸ್ಕರ ಹೇಗೆ ಬಿಟ್ಕೊಡ್ಲಿ ನಾನು? ನನ್ನ ಬಾಲ್ಯ ಸ್ನೇಹಿತೆ ಅವಳು. ಮತ್ತೆ ನೀನ್ ನನ್ನ ಮನ್ಸನ್ನ ಗೆದ್ಬಿಟ್ಟೆ ಸೂರಜ್. ಮತ್ತೆ ನಿನ್ ಬಾಯಿಂದ ಹೇಳ್ಬಿಟ್ಟೆ ಚಿಕ್ಕ ವಯಸ್ಸಿಂದ ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಅಂತ. ಅದಕ್ಕೆ ನಾನು ನಿನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತೀನಿ. ನಿನ್ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ ಗೊತ್ತಾ. ಮತ್ತೆ ನೀನು ನನ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಬರ್ತೀಯ. ನೀನ್ ನನ್ಗೋಸ್ಕರ ಅವ್ರಿಗೆ ಕೊಟ್ಟಿರೋ ಆಣೆನೂ ಮರ್ತು ಆ ರೌಡಿಗಳ ಜೊತೆ ಜಗಳ ಆಡ್ದೆ. ಆದ್ರೆ ನನ್ಗೆ ಇವತ್ತು ಅರ್ಥ ಆಯ್ತು ನಿನ್ ಜೀವನದಲ್ಲಿ ನನ್ಗೆಷ್ಟು ಬೆಲೆ ಇದೆ ಅಂತ. ನೀನ್ ನನ್ನ ಬರೀ ಫ್ರೆಂಡ್ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನೀನ್ ನನ್ಗೆ ಫ್ರೆಂಡ್ಗಿಂತ ತುಂಬಾ ಜಾಸ್ತಿ. ಆದ್ರೆ ಇನ್ಮೇಲೆ ನೋಡು ಹೇಗ್ ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ ಅಂತ. ನೀನು ನನಗ್ ಮಾತ್ರ ನಮ್ಮಿಬ್ರು ಮಧ್ಯ ಬೇರೆ ಇನ್ಯಾರೂ ಬರಕ್ಕಾಗಲ್ಲ. ಒಂದೇ ಒಂದು ಕೆಲಸ ಹೇಳಿದ್ದು, ನಿನ್ ಕೈಯಲ್ಲಿ ಅದು ಆಗ್ಲಿಲ್ಲ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಸೂರಜ್. ಅಪ್ಪ, ನೀವು ಸೂರಜ್ನ ತುಂಬಾ ತಲೆ ಮೇಲೆ ಕುಡಿಸ್ಕೊಂಡಿದ್ದೀರಾ. ಒಂದು 15 ನಿಮಿಷ ಅವನಿಗೆ ತಡೆಯಕ್ಕಾಗ್ಲಿಲ್ಲ. ಅವನೆಲ್ಲದನ್ನು ಮರೆತು ನಿಮಗೆ ಕೊಟ್ಟಿರೋ ಮಾತು ಮರೆತು ಅವನು ಸುಮ್ಮನೆ ಜಗಳ ಆಡ್ದ. ನಾನು ಇಲ್ಲಿಂದ ಶಾಶ್ವತವಾಗಿ ಹೊರಟೋಗ್ತೀನಿ, ಆದ್ರೆ ಒಂದು ಕಂಡೀಷನ್ ಇದೆ. ನನಗೆ ನಿಮ್ ಎಲ್ಲ ಷರತ್ತು ಒಪ್ಪಿಗೆ ಇದೆ. ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಮುಂದಿನ 48 ಗಂಟೆ ನೀನ್ ಯಾರ ಜೊತೆಲೂ ಜಗಳ ಮಾಡಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು, ಯಾರಿಗೂ ಹೆದರಿಸಬಾರ್ದು. ಅಪ್ಪ, ಅವನಿಗೂ ಅರ್ಥ ಆಗ್ಬೇಕು ನಿಮಗೆ ಬೇಜಾರು ಮಾಡಿದ್ರೆ ಏನಾಗುತ್ತೆ ಅಂತ. ಒಂದು ಗಾದೆ ಮಾತಿದೆ, ಅವ್ರವ್ರ ಕೆಲಸ ಅವರಿಗೆ ಸರಿ. ಅದಕ್ಕೆ ವಕೀಲ್ ಸಾಹೇಬ್ರೆ, ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಅಲ್ಲ, ಅದು ನಮ್ಮ ಹೊಸ ಫ್ಯಾಕ್ಟ್ರಿ ಮೇಲೆ ಏನು ಸ್ಟೇ ಹಾಕಿದ್ರೋ ಅದನ್ನ ಮತ್ತೆ ರೀಓಪನ್ ಮಾಡಿಸೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡ್ಯಾ? ನಿಮ್ಮಪ್ಪಂಗೆ ಸಲಹೆ ಕೊಡೋ ಪ್ರಯತ್ನ ಪಡಬೇಡ. ನಾನು ಯಾವಾಗ ಏನು ಹೇಗೆ ಮಾಡ್ತೀನಿ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಸೂರಜ್ ಚಿಂತೆ ಮಾಡೋದು ಬಿಟ್ಬಿಡು. ನನಗೆ ಹೇಗೆ ಬೇಕೋ ಅವನು ಹಾಗೆ ಮಾಡ್ತಾನೆ. ಐಮ್ ಸಾರಿ ಅಪ್ಪ, ಆದರೆ ಸೂರಜ್ ಮೇಲೆ ಇಷ್ಟೊಂದು ನಂಬಿಕೆ ಯಾಕೆ? ಅವನು ಈಶಾನ ಕರ್ಕೊಂಡ್ಬರ್ತಾನೆ ಅಂತ ನಂಬಿಕೆ ಇದೆಯಾ? ಅನುರಾಗ್, ಮನುಷ್ಯ ಉಪ್ಪು ತಿಂದು ಮನೆಗೆ 2 ಬಗೆಬಹುದು. ಆದ್ರೂ ಒಂದು ಸಾಕು ಪ್ರಾಣಿ ವಧೆ ತಿಂದ್ರೂ ನಿಯತ್ತಾಗೇ ಇರುತ್ತೆ. ಸೂರಜ್ ಕೂಡ ಅಷ್ಟೇ. ನಾನ್ ಹಾಕ್ತಿರೋ ಅನ್ನ ತಿಂದ್ಕೊಂಡು ಬದುಕ್ತಿರೋ ಒಂದು ಸಾಕು ನಾಯಿ. ಅವನ್ ನನಗ್ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಏನ್ ಮಾಡ್ತಾ ಇದೀರ ನೀವು? ಇದ್ರ ಅವಶ್ಯಕತೆ ಇಲ್ಲ, ದೂರ ಇರಿ ನೀವು. ಕೈ ಎತ್ತಿ. ಅಲ್ಲ, ಹೇಳ್ತಿದ್ರು ಕೇಳಿಸ್ತಾ ಇಲ್ವಾ? ಯಾಕೆ ಹಿಂಗ್ ಬರ್ತಾ ಇದ್ರು? ಹೆಂಡತಿ ಎಷ್ಟು ಕೇಳಿಸ್ಕೋಬೇಕೋ ಅಷ್ಟು ಮಾತ್ರ ಕೇಳಿಸ್ಕೋತಾಳೆ.
ಹೆಂಡತಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೆ ಯಾವ್ದೋ ಒಂದ್ ದಾರಿನ ಹುಡುಕೋತಾಳೆ. ಅದೇನ್ ಯಾವಾಗ್ಲೂ ಗಂಡ ಹೆಂಡತಿ ಅಂತ ಹೇಳ್ತಾ ಇರ್ತಿರಲ್ಲ ಮತ್ತೆ ಹೀಗೆಲ್ಲ ಸೇವೆ ಮಾಡ್ತಾ ಕೂರ್ಬೇಡಿ ನನ್ಗೆ, ಅರ್ಥ ಆಯ್ತಾ? ಹೆಂಡತಿ ಅವಳ ಗಂಡಂಗೋಸ್ಕರ ಯಮನ್ ಜೊತೆಲೂ ಹೋರಾಡ್ತಾಳೆ. ನಾನ್ ಬರೀ ಸಾಕು, ನೀವು ಪದೇ 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 ನನ್ನ ಹೆಂಡತಿ ಅನ್ಬೇಡಿ. ನೀವು ನನ್ನ ಹೆಂಡತಿ ಅಲ್ಲ, ಗೊತ್ತಾಯ್ತಾ ನಿಮ್ಗೆ? ಈ ಮದ್ವೆನೇ ಅಲ್ಲ, ಅದು ನಿಮ್ಗೂ ಸಹ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ. ನೀನಂತೂ ನನ್ ಗಂಡನೇ. ಗಂಡ ಬ್ರಹ್ಮಚಾರಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಏ ಮೋನಿಕಾ, ದೇವ್ರ ಮನೆಯಲ್ಲಿ 15,000 ರೂಪಾಯಿ ಇಟ್ಟಿದೆ. ಬ್ಯಾಂಕಲ್ಲಿ ಕಟ್ಟಬರಕ್ಕೆ ಪೂರಣ್ಣಿಗೆ ಹೇಳು. ಆಯ್ತು ಅಮ್ಮ. ಮಹಾರಾಣಿ, ಎಲ್ಲಿ ಹೊರಟೆ? ರೊಟ್ಟಿ ಮಾಡೋದಕ್ಕೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರೋ ಅಂತ ರೊಟ್ಟಿ ಮಾಡೋದನ್ನ ಕಲ್ತು ಬಿಡ್ಬೋದಲ್ವಾ? ಹೌದಾ? ನಿಮ್ಮಮ್ಮ ದುಡ್ಡಿನ ಮರ ಏನಾದ್ರೂ ನೆಟ್ಟಿದಾರಾ? ನಿನಗೆ ಕೆಲ್ಸ ಹೇಳ್ಕೊಡಕ್ಕೆ ಮನೆ ದಿನಸಿ ಸಾಮಾನೆಲ್ಲ ಖಾಲಿಯಾಗೋಗಕ್ಕೆ? ಸತ್ಯ ನಾಶ ಆಗ್ಬೇಕು ಆ ಹುಡುಗರದ್ದು. ಬಿಂದಿಯಾಗೆ ಚುಡಾಯಿಸಿಲ್ಲ ಅಂದಿದ್ರೆ ನೀನಿಷ್ಟೊತ್ತಿಗೆ ಮನೆಯಿಂದ ತೊಲಗ್ ಹೋಗ್ತಿದ್ದೆ. ನನ್ನನ್ನೇನು ಮೆಚ್ಚಿಸ್ತ್ಯಾ ಅಂತ ಅನ್ಕೊಂಡ್ಬೇಡ. ಅಡ್ಗೆ ಮನೆಗೆ ಹೋದ್ರೆ ನಾನು ಹೇಳಿದ ಕೆಲ್ಸ ಎಲ್ಲ ಮಾಡ್ಬೇಕು ನೀನು. ಇವತ್ ನೀನು ಮಾರ್ಕೆಟಿಗೆ ಹೋಗ್ತ್ಯಾ, ಮತ್ತೆ ಫ್ರೆಶ್ ತರಕಾರಿ ತರ್ತ್ಯಾ, ಅರ್ಥ ಆಯ್ತಾ? ಇಲ್ಲಿ ಕೇಳಿಲಿ, ಇವಳಿಗೆ ಬ್ಯಾಗ್ ಕೊಟ್ಟು ಕಳ್ಸಿ ಏನೇನ್ ತರ್ಬೇಕು ಅಂತ ಹೇಳು. ಆಯ್ತು ಅಮ್ಮ. ಹಾ ಮಹಾರಾಣಿ, ಕೇಳಿ. ಅರ್ಧ ಕೆಜಿ ಆಲೂಗಡ್ಡೆ, ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಟೊಮೆಟೊ, 1/4 ಕೆಜಿ ಮೇಥಿ, 1/4 ಕೆಜಿ ಸೋರೆಕಾಯಿ, 1 ಕಟ್ ಪುದೀನ. ಇವಾಗ ನೆನ್ಪಾಗ್ತಿದೆ. ಮಾರ್ಕೆಟ್ ಹೋಗೋ ತನಕ ನಿಮಗ್ ನೆನ್ಪಿರತ್ತಲ್ವಾ? ಮಾರ್ತಿಗೆ ತಗೋಲ್ಲ ತಾನೆ? ನೀವು ಯೋಚನೆ ಮಾಡಬೇಡಿ, ನನಗೆಲ್ಲ ನೆನಪಿರತ್ತೆ. ನಾನು ತಗೊಂಡು ಬರ್ತೀನಿ. ಟೊಮ್ಯಾಟೊ, ಆನಿಯನ್, ಮೆಂತ್ಯ, ಬಟಾಣಿ, ಅರ್ಧ ಕೆಜಿ. ಮಹಾರಾಣಿ ಅವ್ರೆ, ಅಂಗಡಿಯವನೇನಾದ್ರೂ ದುಡ್ಡು ಕೇಳಿದ್ರೆ ಲೆಕ್ಕದಲ್ಲಿ ಬರ್ಕೋ ಅಂತ ಹೇಳ್ಬಿಡಿ. ಹಾ ಹಾ. ರೊಟ್ಟಿ ಮಾಡಿಸಿ ಈ ಅಮ್ಮ ಅಂತೂ ದಾಲ್ ರೋಟಿ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗಿದೆ. ಈ ಮಹಾರಾಣಿಗಿವತ್ತು ತರಕಾರಿ ರೇಟ್ಗಳು ಸಹ ಗೊತ್ತಾಗತ್ತೆ. ಫೋಟೋಸ್ ಅಟ್ಲೀಸ್ಟ್ ನೋಡಿ ಆರವ್ಗೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಅನ್ನಿಸ್ತಿದೆ ಅನ್ಸುತ್ತೆ. ಇದೆಲ್ಲ ಮಾಡೋ ಅಗತ್ಯ ಏನಿತ್ತು? ಎಷ್ಟು ದೊಡ್ಡದಾಗಿ ಕಟ್ಟಾಗಿದೆ. ಅಯ್ಯೋ, ಅಂತ ದೊಡ್ಡ ಗಾಯ ಏನಾಗಿಲ್ಲ, ಸುಮ್ಮನಿರು. ಅಕಸ್ಮಾತ್ ಅಪಿತಪ್ಪಿ ನಿನಗೇನಾದ್ರೂ ಆಗಿದ್ರೆ? ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತೀಯ, ನನಗೋಸ್ಕರ ಏನೆಲ್ಲ ಮಾಡ್ತೀಯ. ನಾನು ನಿನಗೇನಾದ್ರೂ ಆಗಕ್ಕೆ ಹೇಗೆ ಬಿಡ್ಲಿ? ಕಾವ್ಯ, ಆಕ್ಸಿಡೆಂಟ್ ಆದಮೇಲೆ ನಾನೆಲ್ಲರಿಂದ ತುಂಬ ದೂರ ಆಗ್ಬಿಟ್ಟಿದ್ದೆ. ಎಷ್ಟೊಂದು ದಿನದವರೆಗೂ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ, ಒಂಟಿಯಾಗಿ ಇರ್ತಿದ್ದೆ. ಎಷ್ಟೊಂದು ದಿನ ಆದಮೇಲೆ ನನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾರೆ. ನನ್ನ ಫ್ರೆಂಡ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ರು, ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ.
ನನ್ನ ಕೈ ತಡ್ಕೊಳಕ್ಕಾಗಲ್ಲ. ತರಕಾರಿನ ಹೇಗ್ ತೂಕ ಹಾಕ್ತಾರೆ, ಅದ್ರ ಬೆಲೆ ಹೇಗೆ ಹೇಳ್ತಾರೆ, ನನಗಂತೂ ಐಡಿಯಾನೇ ಇಲ್ವಲ್ಲ. ಈ ಸೋರೆಕಾಯಿ ಹೆಂಗಪ್ಪ? ಮತ್ತೆ ಈ ಟೊಮೆಟೊ ಫ್ರೆಶ್ ಇದೆ ತಾನೆ? ಅಯ್ಯೋ ಫ್ರೆಶ್ ಇದೆ ಮೇಡಮ್, ತಗೊಳ್ಳಿ. ನೋಡ್ದ ಈ ಪಾನ್ ಮಸಾಲ ಮಾಡೋ ಗುಲಾಬ್ ಸಿಂಗ್ ಮಗಳು ಖಾಲಿ ಕೈ ಅಲ್ಲಾಡಿಸ್ಕೊಂಡು ತರಕಾರಿ ತಗೊಳಕ್ ಬಂದಿದ್ದಾಳೆ. ನಿಮ್ಗೇನ್ ಬೇಕು ಮೇಡಮ್? ಅದು 2.5 kg ಟೊಮ್ಯಾಟೊ, 5 kg ಆಲೂಗಡ್ಡೆ, 2.5 kg ಈರುಳ್ಳಿ, 2.5 kg ಬದನೆಕಾಯಿ, ಮತ್ತೆ 5 ಸೋರೆಕಾಯಿ. 5 kgನಾ? ಹಾ, ಮತ್ತೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಅರ್ಧ kg ಕೊಟ್ಬಿಡಿ. ಏನ್ ಇಷ್ಟೊಂದು ಐಟಮ್? ಏನ್ ಮನೇಲಿ ಫಂಕ್ಷನ್ ಇದೆಯಾ? ಇಲ್ಲ, ಓರ್ಗಿತ್ತಿ ಇದನ್ನೇ ತರೋದಕ್ಕೆ ಹೇಳಿದ್ರು. ನೀವ್ ಇದನ್ನೆಲ್ಲ ಪ್ಯಾಕ್ ಮಾಡಿ, ಮತ್ತೆ ಇದ್ರದ್ದೆಲ್ಲ ಲೆಕ್ಕ ಖಾತೆನಲ್ಲಿ ಬರ್ದ್ಬಿಡಿ. ಸರಿ 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 ಮೇಡಮ್. ತಗೊಳ್ಳಿ ಮೇಡಮ್. ನಿಧಾನವಾಗಿ ನಿಧಾನವಾಗಿ. ಥ್ಯಾಂಕ್ ಯು ಅಣ್ಣ, ಎಕ್ಸ್ಟ್ರಾ ಬ್ಯಾಗ್ ಕೊಟ್ಟಿದ್ದಕ್ಕೆ. ಮೇಡಮ್, ನಂಗೆ ಅನ್ಸುತ್ತೆ ಫಸ್ಟ್ ಟೈಮ್ ತರಕಾರಿ ತಗೋತಿದ್ದಾಳೆ ಅನ್ಸುತ್ತೆ. ಸರಳ ತುಂಬಾ ವಿಚಿತ್ರ. ಚಿನ್ನ ಬೆಳ್ಳಿ ತಗೊಳ್ಳೋ ಅಂತವಳನ್ನ ತರಕಾರಿ ತಗೊಂಬರಕ್ ಕಳ್ಸಿದಾಳಲ್ಲ. ಸತ್ಯನಾಶ! ಹೇ ಉಡುಪಿ ಶ್ರೀಕೃಷ್ಣ, ಹ? ಏನ್ ಫಂಕ್ಷನ್? ಹೇ ಉಡುಪಿ ಶ್ರೀಕೃಷ್ಣ, ಇದೇನಿದು? ಇಷ್ಟೊಂದು ತರಕಾರಿನಾ? ಮೋನಿಕಾ ಅವರು ಏನೇನೆಲ್ಲ ಹೇಳಿದ್ರು ಅದನ್ನೇ ತಂದಿದ್ದೀನಿ. ಹಾ, 1-2 ತರಕಾರಿ ಹೆಸರು ಮರ್ತ ಹೋಗಿತ್ತು, ಅದಕ್ಕೆ ಸೇಫ್ಟಿಗೋಸ್ಕರ ಇನ್ನು 2-3 ಎಕ್ಸ್ಟ್ರಾ ತಂದಿದ್ದೀನಿ ಅಷ್ಟೇ. ಮೋನಿಕಾ ಅವ್ರಿ, ಮೋನಿಕಾ ಮೋನಿಕಾ ಎದ್ದೇಳಿ. ಮೋನಿಕಾ ಅವರೇ, ನೀವು ಈ ತರಕಾರಿನೇ ಹೇಳಿದಲ್ವಾ? ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಸೋರೆಕಾಯಿ ಮತ್ತೆ ಕೊತ್ತಂಬರಿ. ಎಲ್ಲ ಬಿಲ್ಲು ಹೆಚ್ಚಿಸ್ಬಿಟ್ಟಿದ್ಯಾ? ಅಮ್ಮ 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 ದೇವ್ರಾಣೆ, ನಾನಂತೂ ಇವಳಿಗೆ ಸಂಜೀವಿನಿ ಎಲೆ ತರ ಕೇಳಿದೆ, ಇವಳಂತೂ ಪೂರ್ತಿ ಪರ್ವತನೇ ತಂದಿದ್ದಾಳೆ. ಮಹಾರಾಣಿ, ಇಲ್ಲಿ ಬನ್ನಿ ಇಲ್ಲಿ. ನಾನಂತೂ ನಿಮ್ಗೆ ಏನ್ ಹೇಳಿದೆ? 1/4 kg ಟೊಮೆಟೊ, 1/4 kg ಮೆಂತೆ, 1/4 kg ಪುದೀನ. ಆದ್ರೆ ನೀವಂತೂ ಎಲ್ಲಾನು ಇಷ್ಟೊಂದು ತಗೊಂಡ್ ಬಂದಿದ್ದೀರಾ. ನಾನ್ ಅನ್ಕೊಂಡೆ ಮನೇಲಿ ಇಷ್ಟೊಂದ್ ಜನ ಇರೋದ್ರಿಂದ ನಾನು. ಏ ಮಹಾರಾಣಿ, ನಿನ್ ತವ್ರ ಮನೇಲಿ ಆಗ್ಬೋದು ಸಮಾರಾಧನೆ ಊಟ, ನಮ್ಮನೇಲೆಲ್ಲ ಆಗೋದಿಲ್ಲ. ಸೊಸೆ ಅಂತ ಹೇಳ್ಕೊಳ್ತೀಯ? ಸೊಸೆ ಬಲ್ಗಾಲಿಟ್ ಮನೆಗ್ ಬಂದ್ರೆ ಮನೇಲಿ ಲಕ್ಷ್ಮಿ ಬರ್ತಾಳೆ, ಸಂಪತ್ ಬರುತ್ತೆ. ನೀನ್ ಈ ಮನೆ ಕಾಲಿಟ್ಟಾಗಿಂದ ಬರೀ ನಷ್ಟದ ಮೇಲ್ ನಷ್ಟ, ನಷ್ಟದ ಮೇಲ್ ನಷ್ಟ. ನೀನ್ ಈ ತರ ಅರ್ಥ ಮಾಡ್ಕೊಳಲ್ಲ, ನಿನಗೆ ಅರ್ಥ ಮಾಡಿಸ್ಬೇಕಾಗಿದೆ. ನಿನ್ನ ಏನು ಅಂತ ನಿನಗೆ ಇವಾಗ್ಲೇ ತೋರಿಸ್ತೀನಿ. ಸರಳ ಆಂಟಿ, ಮಾ ಏನಾಯ್ತು? ಶ್ರೀಕೃಷ್ಣ, ನನ್ ಕಾಲು, ಅಯ್ಯೋ ನನ್ ಕಾಲು. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನಿಮ್ದಂತೂ ಮಂಡಿ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ನಿಮಗ್ ಮಂಡಿ ಹಾಗಾಗಿರೋದು ಕಾಲಿಂದ ಗೊತ್ತಾಗ್ತಾ ಇದೆ ಅಮ್ಮ. ಡಾಕ್ಟರ್ ಹೇಳಿದ್ರಲ್ವಾ, ಆಪರೇಷನ್ ಆದ್ಮೇಲೆ ಒಂಚೂರು ಊತ ಎಲ್ಲ ಇರುತ್ತೆ ಅಂತ. ಒಂಚೂರು ಐಸ್ ಏನಾದ್ರೂ ಇಟ್ಬಿಟ್ಟು ನೋಡೋಣ, ಸ್ವಲ್ಪ ಸುಧಾರಿಸ್ಕೋಬಹುದು. ಈ ಫ್ರಿಡ್ಜ್ ಇದ್ರಲ್ಲಿ ಐಸ್ ಯಾಕಿಲ್ಲ? ಅರೆ ಈಶಾ ಅವರೇ, ಅದು ನಮ್ ತಾತನ್ ಕಾಲದ ಫ್ರಿಡ್ಜು, 1 ವರ್ಷದಿಂದ ಕೆಟ್ಟಿದೆ. ಅದಕ್ಕೆ ಅದನ್ನ ನಾವು ಸ್ಟೋರೇಜ್ ತರ ಇಟ್ಕೊಂಡಿದೀವಿ. ಹಾಗಿದ್ರೆ ನಾನು ಐಸ್ ಎಲ್ಲಿಂದ ತರ್ಲಿ? ನಾನೊಂದು ಕೆಲಸ ಮಾಡ್ತೀನಿ, ಪಕ್ಕದ ಮನೆಯವ್ರ ಹತ್ರ ಐಸ್ ಇಸ್ಕೊ ಬರ್ತೀನಿ. ಹಾ ಹಾ ಹಾ.
ಈಗ ಹೋಗಿ ಬಂದೆ. ಹೇ ಉಡುಪಿ ಶ್ರೀಕೃಷ್ಣ, ಇಷ್ಟೊಂದೆಲ್ಲ ತರಕಾರಿ ತರಕ್ಕೆ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ ಬಂದಿದ್ಯಾ. ಇನ್ನಿ ತರಕಾರಿ ನಿಲ್ಲಿಟ್ಟು ನನ್ ತಲೆ ಮೇಲೆ ಹಾಕ್ಬೇಕು ಅಂತಿದ್ಯಾ. ತೆಗ್ದು ಒಳಗಡೆ ಎತ್ತಿಡು. ನನ್ ಕಣ್ ಮುಂದೆ ನಿಲ್ಬೇಡ, ಹೊಟ್ಟೋಗು. ಇವತ್ತು ನನ್ನಿಂದ ಅಂತೂ ತುಂಬಾನೇ ತಪ್ಪಾಗೋಯ್ತು. ನನಗೆ ತರಕಾರಿ ತಗೊಳ್ಳೋದಕ್ಕೂ ಬರಲ್ಲ. ಅಮ್ಮ, ಅರೆ ಫ್ರಿಡ್ಜ್ ಕೆಟ್ಟೋಗಿತ್ತು. ಐಸೇ ಇರ್ಲಿಲ್ಲ, ಬರೀ ಇಷ್ಟೇ ಸಿಕ್ಕಿತು. ಇವತ್ ಬೆಳಗ್ಗೆಯಿಂದ ಏನೋ ಕೆಟ್ಟದ್ ಆಗ್ತಾನೆ ಇದೆ. ಈ ನೋವನ್ ತಡ್ಕೊಳಕ್ಕಾಗ್ದಲೆ ನನ್ ಪ್ರಾಣನೇ ಹೋಗ್ತಿದೆ. ತೆಗ್ದಿಲ್ಲಿಡು. ದೂರ ಸರಿ. ಮೊದ್ಲು ನಷ್ಟ ಮಾಡ್ತೀಯಾ, ಆಮೇಲೆ ಪಾಪದ ಮುಖ ಮಾಡ್ಕೊಂಡು ನನಗ್ ಸೇವೆ ಮಾಡೋ ನಾಟಕ ಮಾಡ್ತೀಯಾ. ನನ್ ಮುಂದ್ ನಿಲ್ಬೇಡ, ಹೊಟ್ಟೋಗು. ನೀನ್ ಮಾಡಮ್ಮ. ಹಾ. ನನಗೆ ದಾರಿ ಸಿಕ್ತು ಇವ್ರ ಕೋಪನ ಕಡಿಮೆ ಮಾಡೋದಕ್ಕೆ. ಇವತ್ತಂತೂ ಅಮ್ಮ ತುಂಬಾ ಕೋಪದಲ್ಲಿದ್ದಾಳೆ. ಇವತ್ತಂತೂ ಈಶಾ ಕತೆ ಅಷ್ಟೇ. ಆ ಬುದ್ಧಿ ಇಲ್ದೆ ಇರೋಳು ಕೆಲ್ಸನೇ ಹಂಗ್ ಮಾಡಿದಾಳೆ. ಯಾರಿಗೂ ಏನು ಹೇಳ್ದೆ ಕೇಳ್ದೆ ಸುಮ್ನೆ ಹೊರಟೋಗಿದ್ದಾಳೆ. ಇವತ್ತಂತೂ ಅಮ್ಮ ಅವಳಿಗೆ ಕತೆ ಮುಗಿಸ್ಬಿಡ್ತಾರೆ. ಹುಷಾರ್. ಅಲ್ಲೇ ನಿಲ್ಲು. ಏನಾಯ್ತು? ಎಷ್ಟು ಹೊತ್ತಿಂದ ಹೊರಗಡೆ ಇದ್ಲು, ಕೇಳೋದಿಲ್ವಾ? ಎಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಿದ್ದಾಳೆ ಮಹಾರಾಣಿ? ಈಶಾ, ಅಮ್ಮ, ಚಿಕ್ಕಪ್ಪ, ರಿಯಾ, ಅತ್ಗೆ, ಸೂರಜ್, ಆಚೆ ತುಂಬಾ ದೊಡ್ಡ ಗಿಫ್ಟ್ ಬಂದಿದೆ. ಏನೋ? ನಡೀರಿ ಎಲ್ರು, ನಡೀರಿ. ಇದನ್ ತಗೊಳ್ಳೋದಕ್ಕೆ ಹೋಗಿದ್ದೆ. ಅದೆಲ್ಲ ಸರಿ, ಆದ್ರೆ ಈ ದೊಡ್ಡ ಬಾಕ್ಸ್ ಒಳಗಡೆ ಏನಿದೆ? ಮನೆಗೇನಾದ್ರೂ ಹೊಸದಾಗಿ ಬಂದ್ರೆ ಅದಕ್ಕೆ ಆರತಿ ಮಾಡ್ತೀವಲ್ವಾ? ರಿಯಾ, ಆರತಿ ತಟ್ಟೆ ತಗೊಂಬ. ಇದರ ಅನ್ಬಾಕ್ಸಿಂಗ್. ಇಷ್ಟೊಂದು ನಷ್ಟ ಮಾಡಿ ನಿನ್ ಮನ್ಸಿಗೆ ಸಮಾಧಾನ ಆಗಿಲ್ವಾ? ಇದೇನ್ ಹೊತ್ಕೊಂಡ್ ಬಂದಿದ್ಯಾ? ಮತ್ತೆ ಇದಕ್ ದುಡ್ಡೆಲ್ಲಿಂದ ಬಂತು? ಅಯ್ಯೋ ದೇವ್ರೆ, ಅಮ್ಮ 15,000 ರೂಪಾಯಿ ಕೊಟ್ಟಿದ್ರಲ್ಲ, ಅದಿಲ್ಲ. ಅಮ್ಮ 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 ಅಮ್ಮ, ನಂಗನ್ಸತ್ತೆ ಇವಳು ಆ ದುಡ್ಡು ತಗೊಂಡ್ಬಿಟ್ಟಿದ್ದಾಳೆ. ನಾವು ಸಾಲದವ್ರು ಕೊಡಕ್ ಇಟ್ಟಿದ್ವಲ್ಲ ಅದನ್ನ. ಇವಾಗ ನಾವ್ ಏನ್ ಮಾಡೋದು ಅಮ್ಮ?